ಅಪಪ್ರಚಾರ ಬಿಟ್ಟು ಮೇ 31ರಂದು ನಡೆಯುವ ಹಿಂದೂ ಸಮಾವೇಶಕ್ಕೆ ಕೈಜೋಡಿಸಿ. ಹಿಂದೂ ಸಮಾವೇಶ ಹತ್ತಿಕ್ಕಲು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನ ಮಾಡುತ್ತಿವೆ. ಕನ್ಹೇರಿ ಶ್ರೀಗಳು ರೈತಾಪಿ ವರ್ಗದವರಿಗೆ ವಿಶೇಷ ಸಲಹೆ ಸೂಚನೆ ನೀಡುತ್ತಿದ್ದಾರೆ. ಆದರೆ ಕೆಲವರು ಶ್ರೀಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಅಪಪ್ರಚಾರ ಬಿಟ್ಟು ಮೇ 31ರಂದು ನಡೆಯುವ ಹಿಂದೂ ಸಮಾವೇಶಕ್ಕೆ ಕೈಜೋಡಿಸಿ ಅಂತ ದಲಿತ ಮುಖಂಡ ಉಡಚಪ್ಪ ಹಳ್ಳಿಕೇರಿ ಕರೆ ನೀಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ ಕೋಟ್ನಿಕಲ್, ರಾಘವೇಂದ್ರ ಪರಾಪುರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ 31 ಇದೇ ತಿಂಗಳು 31/5/2026ರಂದು ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಈ ಗದಗ ಜಿಲ್ಲೆಯಲ್ಲಿ ಒಂದು ಸರ್ವಧರ್ಮ ಮತ್ತು ಸರ್ವ ಸಮಾಜದ ಒಂದು ಬೃಹತ್ ಹಿಂದೂ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿರೋ ವಿಷಯಗಳು ಆಗಿದೆ. ತಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಈ ಸರ್ವ ಸಮಾಜದ ಸುಮಾರು ಈ ಗದಗ ಜಿಲ್ಲೆ ಇರ್ತಕ್ಕಂಥ ಸುಮಾರು 68ರಿಂದ 70 ಸರ್ವ ಸಮಾಜಗಳು ಸೇರಿಕೊಂಡು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಮತ್ತು ವಿವಿಧ ಇರ್ತಕ್ಕಂಥ ಸುಮಾರು 300ಕ್ಕೂ ಹೆಚ್ಚು ಮಠಾಧೀಶರು ಒಳಗೊಂಡಿರ್ತಕ್ಕಂಥ ಒಂದು ಸಂಘಟನೆಯ ಮುಖಾಂತರ ಈ ಗದಗ ಜಿಲ್ಲೆಯಲ್ಲಿ ಶಿವಶರಣ ಬಸವಾದಿ ಶರಣರಾಗಿರ್ತಕ್ಕಂಥ ಪರಮ ಪೂಜ್ಯರ ಒಂದು ಕನ್ನೇರಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಒಂದು ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದಂಥ ವಿಷಯ ತಮಗೆಲ್ಲ ಗೊತ್ತಿರಾಗಿದೆ. ಈ ಒಂದು ಸಮಾವೇಶವನ್ನು ಹತ್ತಿಕ್ಕಬೇಕಂತೇಳಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದು ಇರ್ತಕ್ಕಂಥ ದೇಶ ಇದನ್ನು ಮಾಡಿಕೊಂಡು ಈ ಸಂಘಟನೆ ಹುನ್ನಾರ ಮಾಡಿ ಇದನ್ನು ಏನಾದ್ರು ಕೂಡ ನಿಲ್ಲಿಸಬೇಕು ಅಂತ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಕೂಡ ತಮಗೆಲ್ಲ ಗೊತ್ತಿರೋ ಆಗಿದೆ. ಈಗಾಗಲೇ ಪತ್ರಿಕೆ ಮಾಧ್ಯಮ ತಮಗೆಲ್ಲ ಗೊತ್ತಿರೋ ಅಂಥ ಸಂದರ್ಭಗಳು. ಶಿವಶರಣ ಶ್ರೀ ಕನ್ನೇರಿ ಪೂಜ್ಯವರು ತಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಕೇವಲ ಅವರು ಧಾರ್ಮಿಕ, ಶೈಕ್ಷಣಿಕ ಮತ್ತು ರೈತಾಪಿ ವರ್ಗದವ್ರಿಗೆ, ವಿಶೇಷವಾಗಿ ಇರ್ತಕ್ಕಂಥ ರೈತಾಪಿ ವರ್ಗದವ್ರಿಗೆ ಇವತ್ತು ವಿದೇಶಿ ಇರ್ತಕ್ಕಂಥ ರಾಸಾಯನಿಕ ಕೆಲವೊಂದು ರಸಗೊಬ್ಬರಗಳನ್ನು ನಾವು ತಂಬಂದು ಇಲ್ಲೆಲ್ಲ ಬಿತ್ತರಿಸಿ ಕೆಲವೊಂದು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಸನ್ನಿವೇಶಗಳು ತಮಗೆಲ್ಲ ಗೊತ್ತಿರಾಗಿ. ಆದಾಗಿ ಕೂಡ ಅವರು ಒಂದು ಕಡೆಗೆ ಕೃಷಿಕರು, ರೈತರ ಉಪದೇಶಗಳು ಕೆಲವೊಂದು ಮತ್ತು ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರಾಗೆ ಏನು ನಾಗಾಲ್ಯಾಂಡಿನಲ್ಲಿ ಸುಮಾರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳು ಇರ್ತಕ್ಕಂಥ 200 ಜನಗಳನ್ನ ಮನೆಗಳಿಗೆ ಕಳ್ಕೊಂಡಿರ್ತಕ್ಕಂಥ ಆ ಒಂದು ವೃದ್ಧರನ್ನು, ಆ ಒಂದು ಯುವತಿಯರನ್ನು ತಮ್ಮೊಂದು ಶ್ರೀಮಠದಲ್ಲಿ ಅವ್ರನ್ನೆಲ್ಲ ಒಂದು ಉದ್ಯೋಗ ತರಬೇತಿಯಾಗಿ ಕೃಷಿಕರನ್ನು ಇವತ್ತು ರಾಜ್ಯಕ್ಕೆ ಒಂದು ಮಾದರಿ ಇರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದಾಗಿದೆ. ಈಗ ವಿನಾಕಾರಣ ನಾವು ಕೆಲವೊಂದು ಅಂತಿರ್ತೀವಿ, ಒಬ್ಬರು ಯಾರೋ ಕೂಡ ಇಲ್ಲ ಸಲ್ಲದಾಗ ಆರೋಪವನ್ನು ಮಾಡ್ತಾ ಇದ್ದಾರೆ ಶ್ರೀಗಳ ಬಗ್ಗೆ. ನಿಜಕ್ಕೂ ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ನಿಮ್ಮ ನಾಲಿಗೆಯನ್ನು ಹರಿತವಾದಂಥ ನಾಲಿಗೆಯನ್ನು ಬಂದ್ ಮಾಡಿರಿ. ನಿಮ್ಮ ಈ ಕಾರ್ಯಕ್ರಮ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸ್ರಿ ಅಂತೇಳಿ ನಾನು ಮನವಿ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಗದಗ ಜಿಲ್ಲೆ ಇರ್ತಕ್ಕಂಥ ತಂದಾದಂಥ ಒಂದು ವ್ಯಕ್ತಿತ್ವ ವಿಕಸನ ಹೊಂದಿರತಕ್ಕಂಥ ಈ ಜಿಲ್ಲೆಗಳು ಆಗಿದೆ. ಸರ್ವ ಸಮಾಜದ ಮತ್ತು ಧಾರ್ಮಿಕ ಮತ್ತು ಇನ್ನೂ ಇರತಕ್ಕಂಥ ಗದಗ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಕೇವಲ 300 ಸ್ವಾಮೀಜಿಗಳ ಜೊತೆಗೆ ಒಂದು ಸಮಾವೇಶ ಜೊತೆಗೆ ಇಲ್ಲಿರ್ತಕ್ಕಂಥ ಗದಗದಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಸಿರಟ್ಟಿಯ ಬಾಹ್ಯಕತೆ ನಾಡೆ ಆಗಿರ್ತಕ್ಕಂಥ ಸಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳು ಕೂಡ ಅವ್ರನ್ನೆಲ್ಲ ನಾವು ಆಹ್ವಾನ ಮಾಡಿದ್ವಿ. ನಮ್ಮ ಕೋಮ ಸೌಹಾರ್ದ ಮಠಗಳಂತಾಗಿರ್ತಕ್ಕಂಥ ಏನು ಜಗದ್ಗುರು ತೋಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಅವ್ರನ್ನೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ. ಇಲ್ಲಿ ಕೂಡ ಕೆಲವೊಬ್ಬರು ಪಟ್ಟಪದ ಹಿತಾಸಕ್ತಿಗಳು ಏನು ಮಾಡ್ತಾರೆ ಅಂದರೆ, ಒಂದು ಕಡೆಗೆ ನಾನು ಹೇಳ್ಬಾರ್ದು, ಅವರು ನಾಲಿಗೆ ಹರಿಬಿಟ್ಟಿದ್ದನ್ನು ನೋಡಿದ್ರೆ ಅಂದರೆ ನಿಜಕ್ಕೂ ಭಾಳ ಅವ್ರಿಗೆ ಯಾವ್ದಾದ್ರು ಕೂಡ ನಿಮ್ಗೆ ಹೇಳ್ತೀನಲ್ಲ, ಬರೀ ಬಂಡಗಾರರು ಏನೋ 4-5 ಜನರನ್ನ ಕಟ್ಟಿಕೊಂಡು ಅವರು ಒಂದಲ್ಲ ಎರಡಲ್ಲ ಅನೇಕ ಸ್ವಾಮೀಜಿಗಳ ಬಗ್ಗೆ ನಾವೆಲ್ಲ ಟೀಕೆ ಟಿಪ್ಪಣಿ ಮಾಡಿದ್ದು ಕೂಡ ಉದಾಹರಣೆಗಳಿವೆ. ಇವತ್ತು ಶಿವಶರಣ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಕಳೆದ ಬಾರಿ ಒಂದು ಸಮಾವೇಶದ ನಮ್ಮದೇ ಆದಂಥ ಒಂದು ಮಾದಿಗ ಮುನ್ನಡೆಯುವಂಥ ಸಮಾಜ ಒಂದು ಕಾರ್ಯಕ್ರಮ ಬಂದಾಗ ಅವರು ಹೇಳ್ತಾರೆ ನೇರವಾಗಿ, ಇವನು RSSನ ಸ್ವಾಮೀಜಿ ಅಂತೇಳಿ. ಒಂದು ಕಡೆ ಸಮಾಜ ಕಾರ್ಯಕ್ರಮಕ್ಕೆ ಬಂದಾಗ ಕೂಡ ಇವರು RSSನ ಸ್ವಾಮೀಜಿ ಅಂತೇಳಿ ಟೀಕೆ ಟಿಪ್ಪಣಿ ಮಾಡೋದು. ಮತ್ತು ನೀವ್ಯಾವ ಸ್ವಾಮೀಜಿ ಬಗ್ಗೆ ನೀವು ಬಿಡ್ತಾ ಇದ್ರಿ?
ಮತ್ತೊಂದು ಕಡೆಗೆ ಇನ್ನೊಂದು ಕಡೆಗೆ ಮತ್ತೆ ಅದ ಮಾದಿ ಶಿವಶರಣ ಮಾದಾರ ಚೆನ್ನೈ ಸ್ವಾಮೀಜಿಯವರು ಒಂದು ಕಡೆಗೆ ಗದಗದಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯಲ್ಲಿ ಬಂದಾಗ ಕೂಡ ಹವೇಳಕಾರನಾಗಿ ಮಾತಾಡ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಕೂಡ ಇದೆ. ಇವ್ರು ಯಾವ ಸ್ವಾಮೀಜಿಯವರು ಕೂಡ ಬಿಟ್ಟಿದ್ದ ಉದಾಹರಣೆಗಳಿಲ್ಲ. ನಾವು ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಗದಗಿನ ನಡೆದಾಡುವ ದೇವರಾಯ ಪಂಡಿತ್ ಪುಟ್ಟರಾಜ ಗವಾಗಳ ಮಠದವರು ಆಗಿರ್ಬೋದು, ಇವತ್ತು ಜಗದ್ಗುರು ತೋಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಇವತ್ತೆಲ್ಲರೂ ಕೂಡ ಬಸವಾದಿ ಶರಣರ ಅನುಯಾಯಿಯಾಗಿ ನಾವು ಕೂಡ ಇವತ್ತು ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥ ಉದಾಹರಣೆ ಕೂಡ ತಮಗೆಲ್ಲ ಗೊತ್ತಿದೆ. ಇವತ್ತು ಪಟ್ಟಪದ ಹಿತಾಸಕ್ತಿಗಳು ಏನಂತಂದ್ರೆ ಅವರು ಒಂದು ಕಡೆ ವಿಭೂತಿ ಹಚ್ಚಬೇಡ್ರಿ, ಒಂದು ಕಡೆ ಕುಂಕುಮ ಹಚ್ಚಬೇಡ್ರಿ, ಒಂದು ಕಡೆಗೆ ಸಾಮಾಜಿಕ ಪಿಡುಗುಗಳನ್ನು ಅಥವಾ ಮೌಢ್ಯತೆಗಳನ್ನು ಬಗ್ಗೆ ಬಿತ್ತಿಸ್ತಕ್ಕಂಥ ವ್ಯಕ್ತಿಗಳು ಕೂಡಲೇ ಇವ್ರನ್ನೆಲ್ಲರನ್ನು ನಿಮ್ಮ ನಾಲಿಗೆಯನ್ನು ಬಂದ್ ಮಾಡ್ರಿ ಅಂತ ಈ ಮೂಲಕ ಎಚ್ಚರಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ತಾವೆಲ್ಲ ಹೇಳ್ತೀರಿ ಮೌಢ್ಯತೆಗಳ ಬಗ್ಗೆ ಮಾತಾಡತಕ್ಕಂಥ ವ್ಯಕ್ತಿಗಳು ತಾವೆಲ್ಲ ಗೊತ್ತಿರೋದೆ. ಬೆಳಗ್ಗೆ ನೀವು ಮೌಢ್ಯತೆ ಬಗ್ಗೆ ಮಾತಾಡ್ತೀರಿ, ಸಾಯಂಕಾಲ ನಿಮ್ಮ ಮನೆಯೊಳಗೆ ಪೂಜೆ ಮಾಡ್ತೀರಿ. ಇದೇನು ಮೌಢ್ಯನಾ ಇದು? ನೀವು ನೋಡಿರ್ಬೇಕಾದ್ರೆ ನೀವು ಯಾರಾದ್ರೂ ಕೂಡ ನಾವು ಪ್ರಶ್ನೆ ಮಾಡೋದಲ್ಲ, ಯಾರು ಮಾತಾಡ್ತಕ್ಕಂಥ ಯಾರು ಬೂಸು ಅಂತ ನಾವು ಹೇಳ್ತೀವಿ. ಅವರು ಯಾವೊಬ್ಬ ಬಗ್ಗೆ ನೋಡು, ಹಲವಾರು ನಾವು ಕೂಡ ಸಾಹಿತಿಗಳಿದ್ದಾರೆ, ಬಂಡಾಯ ಸಾಹಿತಿಗಳು, ಚಿಂತಕರಿದ್ದಾರೆ, ಕವಿಗಳಿದ್ದಾರೆ, ಸಾಹಿತಿಗಳು, ಸಾಕಷ್ಟು ಜನರು ಕೂಡ ಅವ್ರ ಮಾರ್ಗದರ್ಶನ ನಮ್ಗೆಲ್ಲರಿಗೂ ಬೇಕಾಗೈತೆ. ಆದರೆ ಇವ್ರು ಮಾತಾಡ್ತಕ್ಕಂಥ ಕೆಲವೊಂದು ಏನು ಕೃತ್ಯ ಇದೆಯಲ್ಲ, ನಿಜಕ್ಕೂ ಸಮಾಜದ ಒಡಕನ್ನು ಮೂಡಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ದಯಮಾಡಿ ಇದನ್ನು ನಿಲ್ಲಿಸಬೇಕು. ಮತ್ತು ಈ ಜಿಲ್ಲೆಯಲ್ಲಿ ಸಾಕಷ್ಟು ನಾವೆಲ್ಲರೂ ಸಾಮರಸ್ಯದಿಂದ ಇರತಕ್ಕಂಥ ಕೆಲಸಗಳನ್ನು ನಾವೆಲ್ಲ ಮಾಡ್ತಾ ಇದ್ವಿ. ಇವತ್ತು ನಾವೇನು ಕೂಡ ನಾವು ಬೇರೆ ಮತೀಯ ಸಂಘಟನೆ ಇಟ್ಕೊಂಡು ನಾವೇನು ಕೂಡ ಮಾಡ್ತಾ ಇಲ್ಲ. ನೋಡಿ, ತಾವಿಗೆಲ್ಲ ಗೊತ್ತಿರೋ ಹಾಗೆ, ತಾವು ಕೂಡ ಇದ್ರಿ ಮೊನ್ನೆ ಪತ್ರಿಕಾ ಇದ್ರೊಳಗಡೆ, ಇವತ್ತು ಪಕ್ಷಾತೀತವಾಗಿ ನಾವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಡೋದು. ಇವತ್ತು ಸುಮಾರು 68 ಸಮಾಜದವರು ಒಂದು ಕಡೆಗಾದರೆ ಕಾಂಗ್ರೆಸ್, BJP, JDS ಅವರು ಕೂಡ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹಾಗಾದರೆ ಇವ್ರು ಏನೂರು ಉದ್ದೇಶ ಏನು? ಹಾಗಾದ್ರೆ ನಾವು BJP ಅವ್ರು ಕೂಡ ಕಾರ್ಯಕ್ರಮ ಮಾಡ್ತೀವಿ? ಇಲ್ಲಲ್ಲ. ಇವತ್ತು ಕಾಂಗ್ರೆಸ್ನೊಳಗೊಂಡಿರ್ತಕ್ಕಂಥ ಸ್ವಾಮೀಜಿಗಳನ್ನ ಮತ್ತು ಮಠಾಧೀಶರನ್ನ ಮತ್ತು ಪಕ್ಷದ ಮುಖಂಡಗಳನ್ನ ನಾವೆಲ್ಲರನ್ನು ನಾವು ಆಮಂತ್ರಣ ಮಾಡಿ ಪತ್ರಿಕೆ ಒಳಗೆ ತಾವೆಲ್ಲ ಕರೆದು ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವೆಲ್ಲ ಇಂದು ನಾವೆಲ್ಲ ಒಂದು ನಾವೆಲ್ಲರೂ ಬಂದು ಅಂತಕ್ಕಂಥ ಒಂದು ಕಾರ್ಯಕ್ರಮ ನಾವು ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಆ ನಿಟ್ಟಿನೊಳಗೆ ತಮಗೆಲ್ಲ ಸಹಕಾರ ಕೊಡಬೇಕು ಅನ್ನೋತಕ್ಕಂಥ ಮಾತುಗಳು ನಿಮಗೇನಾದ್ರು ಕೂಡ ಇದಿತ್ತಂದರೆ ನಿಮ್ಮನ್ನು ಕೂಡ ನಾವು ಆಹ್ವಾನ ಮಾಡ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಿಮ್ಮನ್ನು ಕೂಡ ಆಹ್ವಾನ ಮಾಡ್ತೀವಿ. ತಾವು ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ. ಅದನ್ನು ಬಿಟ್ಟು ಜಾತಿ ಒಳಗೆ ವಿಷಯ ಬೀಜ ಬಿತ್ತಿ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಏನು ಕಲೆಗಳನ್ನು ಮಾಡ್ತಕ್ಕಂಥ ಕೆಲಸಗಳು ತಾವೆಲ್ಲರೂ ಮಾಡಬಾರ್ದು ಅಂತೇಳಿ ನಾನು ಈ ಮೂಲಕ ನಾನು ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿರೈತೆ, ಇವತ್ತು 30ನೇ ತಾರೀಕಿನ ಸುಮಾರು ಅನೇಕ ಶರಣರು, ಸಂತರು, ಚಿಂತಕರು, ಬುದ್ಧಿಜೀವಿಗಳು, ಸಾಹಿತಿಗಳು ಇವತ್ತು ಬಹುತೇಕ ಈ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳ್ತಕ್ಕಂಥ ಕಾರ್ಯಕ್ರಮಗಳಾಗಿದೆ. ದಯಮಾಡಿ ಇದನ್ನು ಯಾರು ನೀವು ಪ್ರಚೋದನಕಾರಿ ಇದನ್ನು ಮಾಡ್ತಿದ್ರಲ್ಲ, ಒಂದು ಕಡೆಗೆ ಹೇಳ್ತೀರಿ ಶಿವಶರಣ ಶ್ರೀ ಮಾದಾರ ಚೆನ್ನೈ ಅವರು ಬಂದಾಗ ಇವತ್ತು RDP ಯೂನಿವರ್ಸಿಟಿ ಒಳಗಡೆ ಇದು RSS ಕೇಂದ್ರ ಅಂತ ಹೇಳ್ತೀರಿ. ನೀವು ನೌಕರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ RSS ಕೇಂದ್ರ ಅದು RSS ಕೇಂದ್ರ ಅದು ಇಲ್ಲ. ಯಾರಾದ್ರೂ ಕೂಡ ಒಂದು ಔಪಚಾರಿಕವಾಗಿರ್ತಕ್ಕಂಥ ಏನೋ ಒಂದು ಸಹಬಾಳತ್ವವಾಗಿ ಏನೋ ಕೂಡ ಚರ್ಚೆ ಮಾಡೋಕ್ಕಂತರ ಇವರು ಕುಲಪತಿನ RSSನ ಒಬ್ಬ ಸಂಯೋಜಕರಂತ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಅದೇ ಸ್ವಾಮೀಜಿಯವರು ಬಂದಾಗ ನೀವೇ ಕೂಡ ಕೆಲವೊಬ್ರು ಒಬ್ಬ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಇವತ್ತು ಬಸವಾದಿ ಶರಣವರು 12ನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭು ಮಂಟಪದಲ್ಲಿ ಇವತ್ತು ಲಿಂಗಧಾರಣೆ ಮಾಡದೇ ಸಂದರ್ಭದಲ್ಲಿ ನಾವು ಯಾರು ಇಲ್ಲಿ ಕೂಡ್ತಾ ಇದ್ದಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದ್ದಿಲ್ಲ. 101 ಜಾತಿಗಳನ್ನು ಲಿಂಗಧಾರಣೆ ಮಾಡಿ 101 ಜಾತಿಗಳನ್ನು ಮಠಗಳನ್ನು ಪೀಠವನ್ನು ಮಾಡಿ ಪೀಠಾಧೀಶನ ಮಾಡಿ ಮತ್ತು ಮಠಗಳು ಕಟ್ಟಿರ್ತಕ್ಕಂಥ ಯಾರಾದ್ರೆ ಶಿವಶರಣ ಶ್ರೀ ಬಸವಣ್ಣವರು ಅಂತ ನಾನು ಹೇಳಕ್ಕೆ ನಿಶ್ಚಯ ಪಡ್ತಾ ಇದ್ದೇನೆ. ಅಂಥ ಒಂದು ಮಠದಲ್ಲಿ ನೀವು ಹಿಂದೆ ಕೂಡ ನಮಗೆ ಕೆಲವೊಂದು ಶ್ರೀ ಮಠದ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ. ಇವತ್ತು ತೋಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಶ್ರೀ ಮಠದ ಬಗ್ಗೆ ನಮಗೆ ಬಹಳಷ್ಟು ಅಪಾರ ಗೌರವ ಇದೆ, ನಾವೆಲ್ಲರೂ ಕುಂತಿರ್ತಕ್ಕಂಥವ್ರು. ಆದರೆ ನೀವೇನು ಮಾಡ್ತಾ ಇದ್ರಿ ಇಲ್ಲಿ? ಇವತ್ತು ಕೆಲವು ಕಪಿಮುಷ್ಗಳು ಇರ್ತಕ್ಕಂಥ ನೀವೆಲ್ಲ ಸೇರಿಸಿ ಮಠಗಳಿರ್ತಕ್ಕಂಥ ನಾವನ್ನ ಬಿಟ್ಟು ಬೇರೆ ಯಾರು ಇಲ್ಲಿ ಬರಬಾರ್ದು ಅಂತಕ್ಕಂಥ ಒಂದು ಹುನ್ನಾರ ಕೆಲಸಗಳು ಮಾಡಿ ಮಠಗಳಿರ್ತಕ್ಕಂಥ ಪೂಜ್ಯರು ಅನೇಕ ಇವತ್ತು ಸಾಹಿತಿಗಳು, ಶರಣವರು, ಅನೇಕ ಜಾತಿ ಧರ್ಮದವರು ಇವತ್ತು ಹೆಸರಾಂತ ಕೆಲವೊಂದು ಮಠದಲ್ಲಿ ತಾವೆಲ್ಲರೂ ಕೂಡ ಬರಲಾರ್ದಂಗೆ ನೋಡ್ಕೊಂತ ಯಾರಿದ್ರೆ ಅದು ನೀವು ಅಂತೇಳಿ ನಾನು ಇಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ದಯಮಾಡಿ ಇದನ್ನೆಲ್ಲ ನಿಂದ್ರಿಸ್ರಿ. ಇವತ್ತು ನಾವೇನು ಕೂಡ ನಾವು ಒಂದು ಮತೀಯ ಸಂಘಟನೆ ಇಟ್ಕೊಂಡು ನಾವು ಯಾರನ್ನೂ ಕೂಡ ನಾನು ದ್ವೇಷಿಸ್ತಾ ಇಲ್ಲ, ಯಾರನ್ನೂ ಕೂಡ ನಾವು ಇದು ಮಾಡ್ತಾ ಇಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು ಸರ್ವ ಸಮಾಜ ಜೊತೆಗೆ ಒಂದು ಹಿಂದೂ ಸಮಾವೇಶವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಿಗೆ ನಾವು ಯಾರನ್ನೂ ಕೂಡ ನಾವು ಟೀಕೆ ಟಿಪ್ಪಣೆ ಮಾಡಿ ಈ ಒಂದು ಸಮಾವೇಶವನ್ನು ಮಾಡ್ತಾ ಇಲ್ಲ. ಇವತ್ತು ಹಿಂದೂ ಧರ್ಮ ಉಳಿಬೇಕನ್ನೋ ಒಂದು ವಿಚಾರಕ್ಕೆ ನಾವೆಲ್ಲ ಇವತ್ತು ಈ ಸಮಾಜವನ್ನು ನೋಡ್ತಾ ಇದ್ವಿ. ಇವತ್ತು ಬಹುತೇಕ ಕಡೆಗೆ ಗದಗ ಜಿಲ್ಲೆ ಇರ್ತಕ್ಕಂಥ ಹಲವಾರು
ಕೆಲವೊಂದು ಕಡೆಗೆ ಮುಂಡ್ರಿಗೆ ಆಗಿರ್ಬೋದು, ರೋಣ ಆಗಿರ್ಬೋದು, ನರಗುಂದ ಆಗಿರ್ಬೋದು, ಮತ್ತು ಇಲ್ಲೇ ಗದಗ ಅವಳಿ ನಗರದಲ್ಲಿ ಸಾಕಷ್ಟು ಕೂಡ ಹಿಂದೂಗಳು ಸಮಾವೇಶಗಳಾಗ್ಯಾವ. ಯಾಕೆ ಇದ್ರ ಬಗ್ಗೆ ನೀವು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದೀರಿ? ಹಿಂದೂ ಒಕ್ಕಟ್ಟು ಆಗಬಾರ್ದ? ನೀವು ಯಾವ ಪಾರ್ಟಿ ಅನ್ನೋದು ನಮಗೆ ಕೂಡ ಅಲ್ಲಿ ಒಂದು ಸ್ಪಷ್ಟವಾಗ್ತಾ ಇಲ್ಲ. ಒಂದು ಕಮ್ಯುನಿಸ್ಟರು ಒಂದು ಕಡೆಗೆ ಏನು ನೀವು ಇದು ಅಂತೇಳಿ RSS ಬಗ್ಗೆ ಭಾಳಷ್ಟು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ದಯಮಾಡಿ ಅದನ್ನು ನಿಲ್ಲಿಸ್ರಿ. ನೀವು ಒಂದು ಕಡೆಗೆ ಬಸವ ತತ್ವಗಳ ಬಗ್ಗೆ ಪ್ರಶ್ನೆಗಳು ಮಾಡಿದ್ರೆ ನೀವು ವಿಭೂತಿ ಯಾರು ಹಚ್ಕೊಂತಾರೋ ಅದನ್ನ ಯಾಕೆ ವಿಭೂತಿಗಳನ್ನ ಹಚ್ತೀರಿ? ಅದನ್ನೆಲ್ಲ ಹಾಕಿಸ್ರಿ, ಅದನ್ನ ಕುಂಕುಮಗಳು ಹಾಕಿಸ್ರಿ, ಹೊರಗಡೆ ಹೇಳ್ತೀರಿ, ಮತ್ತು ಸಾಯಂಕಾಲ ನಿಮ್ಮ ಮನೆಯೊಳಗೆ ಪೂಜೆ ಪುನಸ್ಕಾರ ಹೋಮ ಹವನಗಳು ಎಲ್ಲವೂ ಮಾಡ್ತೀರಿ. ಹೆಂಗೆ ನೀವು ಮೌಢ್ಯತೆಗಳ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ? ಮತ್ತೊಂದು ಕಡೆಗೆ ನಾವು ಮತ್ತೊಂದು ಹಾಡಿನ ಮುಖಾಂತರ ಹೇಳ್ತಾರೆ ಅವರು, ನಾವು ಕಟ್ಟುತ್ತೇವೆ ಒಡೆದ ಮನಸ್ಸುಗಳನ್ನು ಕಂಡ ಕನಸುಗಳನ್ನು ಕಟ್ಟುತ್ತೇವೆ, ಈ ನಾಡು ಕಟ್ಟುತ್ತೇವೆ, ಈ ನೆಲವನ್ನು ಕಟ್ಟುತ್ತೇವೆ ಅಂತೇಳಿ. ಇದಕ್ಕೂ ನೀವು ಭಾಳ ಜಗಜಾಂತರ ಅದ್ರಿ ಅಂತೇಳಿ ನಾನು ಈ ಮುಖಾಂತರ ನಾನು ತಮ್ಮಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದರೆ ತಮಗೆಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಯಾವುದು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನಾತ್ಮಕವಾಗಿ ಎಲ್ಲರೂ ಕೂಡ ಸಾಮರಸ್ಯ ಬದುಕಬೇಕು, ಸಾಮರಸ್ಯವನ್ನು ಕಾಪಾಡಬೇಕು, ಹಿಂದುತ್ವವನ್ನು ಉಳಿಬೇಕು ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಮಹದಾಶಿದಾಗಿ ಇವತ್ತು ಎಲ್ಲ ಕೆಲಸ ಮಾಡ್ತದೆ. ದಯಮಾಡಿ ಏನು ನಾವು ಈಗಾಗಲೇ ತಮಗೆಲ್ಲ ಗೊತ್ತಿರೋದು, ನಾವು ಹೆಚ್ಚಿಗೆ ಹೇಳ್ಬೇಕಂತೇನಿಲ್ಲ. ಯಾಕಂದ್ರೆ ನಾವು ಕೂಡ ಇದ್ರ ಬಗ್ಗೆ ನಾವು ಭಾಳ ಫೋಕಸ್ ಮಾಡಬಾರ್ದಿತ್ತು. ಯಾಕಂದ್ರೆ ಈಗ ಅದು ಬೇರೆ ಬೇರೆ ಕಾಂಟ್ರವರ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಈಗಾಗಲೇ 30ನೇ ತಾರೀಕಿನ ಪ್ರಕಾರ ನಾವೆಲ್ಲರೂ ಪರಮ ಪೂಜ್ಯ ಶ್ರೀ ಕನ್ನೇರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಅನೇಕ ಈ ನಾಡಿನ ಎಲ್ಲ ಚಿಂತಕರು, ಸಾಹಿತಿಗಳು, ಬುದ್ಧಿಜೀವಿಗಳು, ಅನೇಕ ಸುಮಾರು 250ಕ್ಕಿಂತ 300 ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ನೀವು ಕೂಡ ಈ ಕಾರ್ಯಕ್ರಮ ಬನ್ನಿರಿ. ನಿಮ್ಮೆಲ್ಲರ ಆಸೆಯನ್ನು ಒಂದು ವೇಳೆ ಅಕಸ್ಮಾತ್ ನೀವು ಪೂಜ್ಯರ ಬಗ್ಗೆ ನೀವು ತಿಳ್ಕೊಂಡೇ ಇಲ್ಲ, ಅರ್ಥಕೊಂಡೇ ಇಲ್ಲ, ನೀವು ಅರ್ಥಕೊಳ್ಬೇಕಾಗಿತ್ತಂದ್ರೆ ಕನ್ನೇರಿ ಮಠಕ್ಕೆ ಹೋಗ್ರಿ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಇವತ್ತು ಹಿಂದೂಗಳ ಬಗ್ಗೆ, ರೈತರ ಬಗ್ಗೆ, ರೈತರ ಮಹಿಳೆ ಬಗ್ಗೆ, ರೈತರ ಯುವಕರ ಬಗ್ಗೆ, ರೈತರ ಮಕ್ಕಳಿಗೋಸ್ಕರ ಬಗ್ಗೆ ಇವತ್ತು ಸಾಕಷ್ಟು ಏನು ಕೆಲಸಗಳು ಮಾಡಿದಾರ ಅದನ್ನೆಲ್ಲ ಅರ್ಥ ಮಾಡ್ಕೊಡ್ರಿ, ಅಧ್ಯಯನ ಮಾಡಿ ನೀವು ಇದಕ್ಕೆಲ್ಲ ವಿರೋಧಿಸಿದ್ರೆ ನಂದೇನು ತಪ್ಪಿಲ್ಲ ಅಂತ ಹೇಳ್ಬೋದು. ಸುಮ್ಮನೆ ನೀವು ಅವ್ರನ್ನ ಇನ್ನೂ ಕೇಳೇ ಇಲ್ಲ, ನೀವು ಅವ್ರನ್ನ ನೋಡೇ ಇಲ್ಲ, ಅವ್ರ ಮಠದ ಪರಂಪರೆ ಬಗ್ಗೆ ನಿಮ್ಗೆ ತಿಳ್ಕೊಂಡಿಲ್ಲ. ಆದಾಗೂ ಕೂಡ ಇದ್ರ ಬಗ್ಗೆ ಪ್ರತಿರೋಧ ವ್ಯಕ್ತಪಡಿಸೋದಕ್ಕೆ ನಿಜಕ್ಕೂ ಖಂಡನೀಯ. ನಾವು ದಯಮಾಡಿ ಈ ಸಂಘಟನೆಗಳಿಗೆ ನಾನು ಈ ಮುಖಾಂತರ ತಮ್ಮ ತಿಳಿಸೋದೇನೆಂದರೆ, ದಯಮಾಡಿ ಈ ಥರ ಹೇಳಿಕೆಗಳನ್ನು ನಿಲ್ಲಿಸ್ರಿ. ಶಿವಶರಣರು ಇವತ್ತು ಈ ರಾಜ್ಯಕ್ಕೆ, ಈ ನಾಡಿಗೆ ಬಂದಾಗ ನಾವೆಲ್ಲರಿಗೂ ಆದ್ಯತೆ ಅವ್ರ ಕರ್ತವ್ಯ ಐತಿ, ನಾವೆಲ್ಲರೂ ಗೌರವ ಕೊಡಬೇಕು. ಆ ಗೌರವ ನಿಟ್ಟಿನೊಳಗೆ ನಾವೆಲ್ಲರೂ ಗೌರವ ತೊಗೋಬೇಕು ಅನ್ನೋ ಒಂದು ನಿಟ್ಟಿನೊಳಗೆ ನಾವೆಲ್ಲ ಈ ಮುಖಾಂತರ ಗೊತ್ತಿರೋ ಹಾಗೆ ಪತ್ರಿಕೆಗಳು ತಾವೆಲ್ಲ ನೋಡಿದರೆ, ನಾವು ಹೇಳಿ ಅವ್ರನ್ನ ದೊಡ್ಡವ್ರು ಮಾಡೋದು ಬೇಕಾಗಿಲ್ಲ. ಸಮಾಜದ ಕೆಲವೊಂದು ಸಾಮರಸ್ಯಗಳು ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಹೇಳಿ ಸಮಾಜದೊಳಗೆ ಕೆಲವೊಂದು ಇದನ್ನು ನಾವು ಅವ್ರನ್ನ ಹೆಸರು ಬಿಂಬಿಸಿ ಅವ್ರನ್ನ ನಾವು ಇದು ಮಾಡೋದು ಅರ್ಥ ಇಲ್ಲ. ನೀವು ನಮ್ಮ ಜೊತೆಗೆ ಸೇರ್ರಿ, ನಮ್ಮ ಜೊತೆಗೆಲ್ಲ ಕೈ ಜೋಡಿಸ್ರಿ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮದ ಬಗ್ಗೆ ಕೈ ಜೋಡಿಸಿ ನಾವೆಲ್ಲ ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ. ಯಾರು ತಮಗೆಲ್ಲ ಗೊತ್ತೈತಿ, ಈಗ ಬಂಡಾಯ ಸಾಹಿತಿಗಾರಗಳು ಅಂತ ಹೇಳ್ತೀವಿ ನಾವು. ಈಗ ಬಂಡಾಯ ಸಾಹಿತಿಗಳು ತಮಗೆಲ್ಲ ಗೊತ್ತೈತಿ ಯಾರು, ಬಸವರಾಜ್ ಸುಳೆಬಾಯಿ ಆಗಿರ್ಬೋದು, ಮುತ್ತು ಬಿಳೇಲೆ ಆಗಿರ್ಬೋದು, ಇನ್ನು ಅವ್ರ ಜೊತೆಗಿರ್ತಕ್ಕಂಥ ಇನ್ನು ಬೆರಳಿರ್ತಕ್ಕಂಥ ಸಂಗಡಿಗರು. ಮತ್ತೇನೇನು ಹೇಳೋದು ಸರ್, ಅದು ಒಪ್ಪನ್ನ ಸಿಗರೇಟಾಗಿ ಮಾತಾಡತ್ತೀವಿ, ಒಪ್ಪಲಾಗಿ ಹೇಳ್ಬಿಡ್ತೀವಿ, ಹೆಸರು ಹೇಳೋದ್ರಿಂದ ಏನು ಇದಾಗಿಲ್ಲ ಅಂತ ನಮಗೆ. ಯಾಕಂದ್ರೆ ನಾವು ಪಟ್ಟಪದ ಹಿತಾಸಕ್ತಿಗಳು ಅಂತ ಹೇಳ್ಬಿಟ್ಟು ನಾವು, ಅವ್ರು ಯಾರೇ ಇರಲಿ, ಧರ್ಮ ಹೊಡೆಯುವಂಥ ಕೆಲಸಗಳು ಯಾರೇ ಇರಲಿ, ಅವ್ರು ಪಟ್ಟಪದ ಹಿತಾಸಕ್ತಿಗಳು. ಧರ್ಮ ಉಳಿಸೋಗಳು ಯಾರು ಕೆಲಸ ಐತೋ ಅದು ಧರ್ಮ ಮತ್ತು ಅಧರ್ಮ. ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ, ಒಂದು ಕಡೆ ಧರ್ಮ ಮತ್ತು ಇನ್ನೊಂದು ಕಡೆ ಅಧರ್ಮ ಅಂತೇಳಿ. ಧರ್ಮವನ್ನು ಯಾರು ಕಾಯ್ತಾರೋ ಅದನ್ನು ಧರ್ಮಕ್ಕೆ ಹೋಗಿ ಕೆಲಸ ಮಾಡ್ತೀವಿ, ಅಧರ್ಮವನ್ನು ಯಾರು ಮಾಡ್ತಾರೋ ನಾವು ಅದನ್ನು ಹೆಸರು ಹೇಳೋಕ್ಕಾಗಲ್ಲ ಅಂತ ನಾವು ಹೇಳಿದ್ದೀವಿ. ಕಾಡಸಿದ್ದೇಶ್ವರ, ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀ ಕನ್ನೇರಿ ಸ್ವಾಮಿಗಳ ಗದಗನಲ್ಲಿ ನಡೀತಕ್ಕಂಥ ಒಂದು ಬೃಹತ್ ಸಮಾಜ, ಸರ್ವ ಹಿಂದೂ ಸಮಾಜಗಳನ್ನು ಒಗ್ಗೂಡಿಸಿ ಜಾಗೃತಿಯನ್ನು ಮೂಡಿಸಿ ಅನ್ನೋ ವಿಚಾರವಾಗಿ ನಾವೆಲ್ಲ ಸಂಘಟನಾತ್ಮಕವಾಗಿ ಒಂದೇ ಸಮಾಜ ಹಿಂದೂ ನಾವೆಲ್ಲ ಒಂದನ್ನು ಭಾವ ಉದ್ದೇಶ ಇಟ್ಟುಕೊಂಡು ಪ್ರಸ್ತುತ ಹಿಂದೂ ಧರ್ಮದಲ್ಲಿ ಆಗ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು ಶ್ರೀಗಳು ಎಲ್ಲ ಮನಸ್ಸುಗಳು ಒಂದುಗೂಡಿಸುವಂಥ ವಿಚಾರವಾಗಿ ಗದಗಿಗೆ ಬರ್ತಾ ಇರೋದನ್ನು ನಾವೆಲ್ಲ ಸಂತೋಷವಾಗಿ ಪುರಪ್ರವೇಶ ಮಾಡಲು ಉತ್ಸಾಹಕರಿದ್ವಿ. ಕೆಲವು ತಪ್ಪು ಮಾಹಿತಿ ಮತ್ತು ಕೆಲವು ವಿಚಾರಗಳ ತಿಳಿದುಕೊಳ್ಳದ ಪೂರ್ವಾಪರ ಆರೋಪ ಮಾಡ್ತಾ ಇದ್ದಾರೆ, ಅವ್ರನ್ನ ನಗರ ಪ್ರವೇಶ ಮಾಡಬಾರ್ದು ಅಂಥೇಳಿ. ಈ ವಿಚಾರವಾಗಿ ನಾನು ಅವ್ರನ್ನ ಆ ವಿಚಾರಕ್ಕೆ ಖಂಡನೆ ಮಾಡ್ತೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಅವ್ರು ತಿಳ್ಕೊಂಡಂಥ ಯಾವುದೇ ವಿಷಯ ಇದ್ರದ್ದು ತಪ್ಪು ಸತ್ಯಕ್ಕೆ ದೂರವಾಗಿರುತ್ತದೆ. ಇದು ಒಂದು ಯಾವುದೇ ಧರ್ಮ ಮತ್ತು ಇನ್ನೊಬ್ಬರ ವಿರುದ್ಧ ಆಗಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಶ್ರೀಗಳು ಪ್ರತಿಯೊಂದು ಜೀವಿಗಳಲ್ಲಿ
ಭಗವಂತನ ಕಾಣುವಂಥದ್ದು. ಪ್ರತಿ ಈ ಮಣ್ಣು ಒಬ್ಬ ಮನುಷ್ಯನದಲ್ಲ, ಎಲ್ಲ ಜೀವಿಗೂ ಸಂಬಂಧಪಟ್ಟಂಥ ವಿಚಾರವನ್ನು ಶ್ರೀಗಳ ಜಾಗೃತಿ ಮಾಡಲಿಕ್ಕೆ ಬರತ್ತಾರ. ಈ ಭೂಮಂಡಲ ಒಬ್ಬ ಮನುಷ್ಯಂದು ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ಇರ್ತಕ್ಕಂಥ ಸರ್ವ ಜೀವಿಗಳನ್ನು ಬದುಕಿಸಿ ರೈತರಿಗೆ ಆಗಿರ್ಬೋದು ಎಲ್ಲರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಜಾಗೃತಿ ಮಾಡಬೇಕು, ಉಳಿಬೇಕು ಸನಾತನ ಧರ್ಮ ಅನ್ನೋ ವಿಚಾರವಾಗಿ ಬರ್ತಾ ಇದ್ದಾರೆ ಬಿಟ್ಟು ಮತ್ತು ಇನ್ಯಾರಿಗೆ ತೊಂದರೆ ತಾಪತ್ರೆ ಆಯ್ತು ಮಾಡಲಿಕ್ಕೆ ಬರ್ತಾ ಇಲ್ಲ. ದಯವಿಟ್ಟು ತಮ್ಮ ಈ ಒಂದು ತಪ್ಪು ಮಾಹಿತಿ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಈ ಪತ್ರಿಕಾ ಮುಖಾಂತರವಾಗಿ. ಇದೇ ದಿನಾಂಕ 31/5/2026 ಗದಗಿನ ವಿಡೇಸ್ಟಿ ಮೈದಾನದಲ್ಲಿ ಇಂದು ಬೃಹತ್ ಸಮಾವೇಶ ಕಾರ್ಯಕ್ರಮ ಇರೋದರಿಂದ ಆ ಕಾರ್ಯಕ್ರಮದಲ್ಲಿ ಕಲಾ ತಂಡಗಳು ಮತ್ತು ಕುಂಭಮೇಳ ಇರೋದರಿಂದ ಒಂದು ಅತ್ಯಂತ ಕಾರ್ಯಕ್ರಮ ಚಲೋ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡಿ ಒಂದಾಗಿ ನಾವು ಮಾಡ್ತಾಯಿದ್ವಿ. ಕೆಲವೊಂದಿಷ್ಟು ಜನರು ಅದನ್ನು ವಿರೋಧ ಪಡಿಸ್ತಾ ಇದ್ದಾರೆ. ನಾನು ಅವ್ರಿಗೂ ಕೂಡ ಆಮಂತ್ರಣ ಪತ್ರಿಕೆ ನೀಡ್ತೀವಿ, ಈ ನಾಳೆ ಅಥವಾ ನಾಡ್ದು ಹೋಗ್ತೀವಿ, ಅವ್ರಿಗೂ ಕೂಡ ಹೇಳ್ತೀವಿ ನಾವೆಲ್ಲ ಹಿಂದೂ ಒಂದು ಅಂತೇಳಿ. ಅವರು ಅಷ್ಟು ತಿಳ್ಕೊಂಡು ಅವರೆಲ್ಲರೂ ಕೂಡ ಬಂದ್ರೆ ಒಂದು ಒಳ್ಳೇದಾಗತ್ತೆ. ಅವರು ನಾವು ಎಲ್ಲಾದರೂ ವಿರೋಧ ಪಡಿಸ್ತೀವಿ ಅಂತಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ನಾವು ಕಾರ್ಯಕ್ರಮ ಮಾಡೋದು ಅದು ನಿಶ್ಚಿತ. ಯಾರು ಹೇಳಿದ್ರು ಬಂತು ಹೇಳಿಲ್ಲ ಬಂತು, ನಾವೆಲ್ಲ ಹಿಂದೂ ಒಂದಾಗಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡತ್ತೀವಿ. ಆ ಕಾರ್ಯಕ್ರಮದಾಗ ಎಲ್ಲರೂ ಪಾಲ್ಗೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂದ್ರೆ ಎಲ್ಲರಿಗೂ ನಾನೊಂದು ವಿನಂತಿ ಮಾಡ್ತೀನಿ.